ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ತಿರುಗಿ ದೇವರ ಯೋಜನೆಯನ್ನ ಹಾಳು ಮಾಡುವಂತ ಜನರನ್ನ ನಾವು ತಿಳಿದುಕೊಳ್ಳುವುದಕ್ಕೆ ಮನಸ್ಸು ಮಾಡ್ತೇವೆ. ಎಷ್ಟೋ ದೇವರ ಮಕ್ಕಳಲ್ಲಿ ದೇವರ ಯೋಜನೆಯನ್ನು ಹಾಳು ಮಾಡುವುದಕ್ಕಿರುವಂಥ ಮುಖ್ಯವಾದ ಕ್ಷೇತ್ರ ಅದು ನಾಲಿಗೆ, ತುಟಿ, ಬಾಯಿ ಎಂಬುದಾಗಿ ನಾವು ತಿಳಿದುಕೊಳ್ಬೇಕು. ಎಷ್ಟೋ ದೇವರ ಮಕ್ಕಳ ಬಾಯಿ ಅದು ಪ್ರವಾದನೆ ವಾಕ್ಯವಾಗಿರುವುದಿಲ್ಲ. ಜನರನ್ನ ಶಪಿಸುವಂತ, ಜನರಿಗೆ ಕಷ್ಟಗಳನ್ನು ಕೊಡುವಂತ, ಜನರನ್ನ ನಿಂದೆ ಮಾಡುವಂತ, ಜನರಿಗೆ ಅನೇಕ ವಿಷಯಗಳಲ್ಲಿ ತಪ್ಪಾದಂತಹ ಬೋಧನೆಗಳನ್ನು ಮಾಡುವಂತ ನಾಲಿಗೆ, ತುಟಿಗಳಿಂದ ತುಂಬಲ್ಪಟ್ಟಿರುವವರಾಗಿರ್ತಾರೆ. ಆದರೆ ದೇವರ ವಾಕ್ಯ ನಮಗೆ ಕರೆ ಕೊಡುವುದೇನೆಂದ್ರೆ, ಒಬ್ಬ ದೇವರ ಮಕ್ಕಳು ಅವರು ಕರ್ತನ ಬಾಯಾಗಿ ಮಾರ್ಪಡಲ್ಪಡಬೇಕು. ಕರ್ತನಲ್ಲಿ ಶಿಕ್ಷಿತ ನಾಲಿಗೆಯಿಂದ ತುಂಬಲ್ಪಟ್ಟಿರಬೇಕೆಂಬುದಾಗಿ ಯೆಶಾಯ 50ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡ್ಕೋತೇವೆ. ದೇವರ ಬಾಯಾಗಿ ಮಾರ್ಪಡಲ್ಪಡಬೇಕು. ಯೆರೆಮೀಯ 15ನೇ ಅಧ್ಯಾಯದ 19ನೇ ವಚನದಲ್ಲಿ ನಾವು ನೋಡ್ಕೊಳ್ತೇವೆ. ಸೊ ದೇವರ ಮಕ್ಕಳು ಅವರು ದೇವರ ಬಾಯಾಗಿ, ಶಿಕ್ಷಿತ ನಾಲಿಗೆಯಾಗಿ ಅನೇಕ ಜನರನ್ನ ಸತ್ಯಕ್ಕೆ ನಡೆಸುವಂತ ಒಂದು ನಾಲಿಗೆಯಾಗಿ ಮಾರ್ಪಡಲ್ಪಡಬೇಕು. ಆದರೆ ಅನೇಕ ಜನರ ನಾಲಿಗೆ, ತುಟಿಗಳನ್ನು ನೋಡುವಾಗ ಶಾಪ, ಬಲಾತ್ಕಾರಗಳಿಂದ ತುಂಬಲ್ಪಟ್ಟಿರುವಂತ ಒಂದು ನಾಲಿಗೆಗಳನ್ನ ಪ್ರಪಂಚಕ್ಕೆ ಬೆಂಕಿ ಹಚ್ಚುವಂತ, ಯಾಕೋಬನು 3ನೇ ಅಧ್ಯಾಯದ 5ನೇ ವಚನದಲ್ಲಿ ಆಕಾಶಕ್ಕೂ ಭೂಮಿಗೂ ಕಿಚ್ಚು ಹಚ್ಚುವಂತ ನರಕದ ನಾಲಿಗೆ ಉಳ್ಳವರಾಗಿರ್ತಾರೆ ಎಂಬುದಾಗಿ ನಾವು ನೋಡ್ಕೊಳ್ತೇವೆ. ಈ ಕಾರಣ ದೇವರ ಯೋಜನೆಯನ್ನ ಹಾಳು ಮಾಡುವಂತವರಾಗಿರ್ತಾರೆ ಎಂಬುದಾಗಿ ದೇವರ ವಾಕ್ಯ ನೇರವಾಗಿ ನಮಗೆ ಕರೆ ಕೊಡುವುದನ್ನು ನಾವು ನೋಡ್ಕೊತೇವೆ. ಪ್ರಿಯ ನನ್ನ ದೇವಜನರೇ, ನಾವು ಅದಕ್ಕಾಗಿ ನಮ್ಮ ನಾಲಿಗೆಗೆ ಕಡಿವಾಣವನ್ನು ಹಾಕಬೇಕು. ದಾವೀದನು ದೇವರ ಸನ್ನಿಧಾನದಲ್ಲಿ ಹೋಗಿ ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡುವವನಾಗಿದ್ದಾನೆ. 141ನೇ ಕೀರ್ತನೆ 3ನೇ ವಚನದಲ್ಲಿ, ಕರ್ತನೆ ನನ್ನ ಬಾಯನ್ನ ಕಾಯಿ, ಕರ್ತನೆ ನನ್ನ ಬಾಯನ್ನ, ಪ್ರಾರ್ಥನೆ. ನನ್ನ ಪ್ರಿಯರೇ, ಎಷ್ಟೋ ಸಂದರ್ಭ ನಾವು ದೇವರ ಬಾಯಾಗಿ ಮಾರ್ಪಡಲ್ಪಡುವುದಕ್ಕೆ ನಮ್ಮ ಕಡೆ ಆ ತಾಳ್ಮೆ ಇಲ್ಲ, ಒಳ್ಳೆತನ ಇಲ್ಲ ಪ್ರಿಯರೇ. ಈ ಕಾರಣ ನಾವು ದುಷ್ಟತನವನ್ನ ನಮ್ಮ ನಾಲಿಗೆಯಲ್ಲಿ ತುಂಬಲ್ಪಟ್ಟು ಹಾಳಾಗಿ ಹೋಗ್ತೇವೆ. ದಾವೀದನು ಯಾವಾಗಲೂ ಕರ್ತನ ಸನ್ನಿಧಾನದಲ್ಲಿ, ಕರ್ತನೆ ನನ್ನ ಬಾಯಿಗೆ ಕುಕ್ಕೆ ಹಾಕಿಕೊಳ್ಳುವುದಕ್ಕೆ ಸಹಾಯ ಕೊಡು. ದುಷ್ಟರ ಮುಂದೆ ನಾನು ನಿಂತುಕೊಂಡಾಗ ದುಷ್ಟರ ಸಹವಾಸಕ್ಕೆ ನಾನು ಹೋಗದಂತೆ ನನ್ನ ಬಾಯಿಯನ್ನು ಕಾಪಾಡುವುದಕ್ಕೆ ಸಹಾಯ ಕೊಡು ಎಂಬುದಾಗಿ 39ನೇ ಕೀರ್ತನೆಯ 1-2ನೇ ವಚನದಲ್ಲಿ ಹೇಳುವುದನ್ನು ನಾವು ನೋಡ್ಕೋತೇವೆ. ಈ ಕಾರಣ ಒಬ್ಬ ಸದ್ಭಕ್ತನೆಂದೆನಿಸಿಕೊಳ್ಳುವ ವ್ಯಕ್ತಿ, ಆತನು ತನ್ನ ನಾಲಿಗೆ, ತುಟಿಗಳನ್ನು ಕಾಪಾಡದೆ ಹೋದರೆ ಆತನು ಆಶೀರ್ವಾದಕ್ಕೆ ಪಾತ್ರನಾಗುವುದಿಲ್ಲ. ಆತನು ಪ್ರಪಂಚದ ವ್ಯಕ್ತಿಯಾಗಿರ್ತಾನೆ. ಆತನು ನಾಶನದ ಸಂಗತಿಗಳಿಗೆ ಒಳಪಡ್ತಾನೆ. ಯಾಕಂದ್ರೆ ಅವನ ಬಾಯಿ, ನಾಲಿಗೆ ಅವುಗಳು ನಾಶನವನ್ನ ಬಿತ್ತಿ ಕೆಟ್ಟದನ್ನ ಕೊಯ್ಯುವಂತ ಒಂದು ಸಂಗತಿಗಳಿಗೆ ಒಳಪಡ್ತವೆ ಎಂಬುದಾಗಿ ನಾವು ನೋಡ್ಕೋತೀವಿ. ಅದಕ್ಕಾಗಿ ನಮ್ಮ ನಾಲಿಗೆ, ತುಟಿಗಳನ್ನ ನಾವು ಸರಿಯಾಗಿ ಇಟ್ಟುಕೊಂಡು ಕರ್ತನಿಗೆ ಘನಪಡಿಸುವಂತ ಒಂದು ದೇವರ ಯೋಜನೆಗೆ ಒಳಪಡುವಂತ ಒಂದು ಬಾಯಾಗಿ ಮಾರ್ಪಡುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಆ ರೀತಿಯಲ್ಲಾಗುವಂತೆ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.